ಸೌಮ್ಯ ಸ್ವಭಾವದ ಹುಡುಗಿ ಸೌಮ್ಯ. ಸೌಮ್ಯಾಳ ತಂದೆ ಕೇಂದ್ರ ಸರ್ಕಾರಿ ನೌಕರ, ಅಮ್ಮ ಗೃಹಿಣಿ. ಸೌಮ್ಯಾಳಿಗೆ ತಂಗಿ ತಮ್ಮ ಇದ್ದು ಸ್ವಲ್ಪ ಅನುಕೂಲಸ್ಥ ಕುಟುಂಬ ಸೌಮ್ಯಾಳದು. ತಂದೆ 3 ಮಕ್ಕಳನ್ನು ಯಾವುದೇ ಕೊರತೆ ಇರದಂತೆ ಅವರು ಇಷ್ಟಪಟ್ಟಿದ್ದನ್ನು ಓದಿಸಿ ತಮ್ಮ ಕರ್ತವ್ಯ ಮೆರೆದಿದ್ದರು. ಜೊತೆಗೆ ಪ್ರೀತಿ ಮಮತೆಯಲ್ಲಿಯೂ ಸಹ ಯಾವುದೇ ಕೊರತೆ ಆಗದಂತೆ ನೋಡಿಕೊಂಡಿದ್ದರು. ಸೌಮ್ಯ ಚೆನ್ನಾಗಿ ಓದುತ್ತಾ ತಮ್ಮ ತಂಗಿಯರಿಗೆ ಪ್ರೀತಿಯ ಅಕ್ಕನಾಗಿ ಜೊತೆಗೆ 2ನೆಯ ಅಮ್ಮನಾಗಿ ನೋಡಿಕೊಳ್ಳುತ್ತಿದ್ದಳು. ಅಕ್ಕಪಕ್ಕದವರಿಗೂ ಸಹ ಬಹಳ ಬೇಕಾದವಳಾಗಿ ಕೇರಿಯವರೆಲ್ಲ ಮಗಳಂತೆ ಇರುತ್ತಿದ್ದಳು. ಸೌಮ್ಯ ಇಷ್ಟೆಲ್ಲ ಒಳ್ಳೆಯವಳೆಂದು ಹೇಳುತ್ತಿರುವ ಸೌಮ್ಯಾಳ ಬಣ್ಣ ಕಡು ಕಪ್ಪು, ಸ್ವಲ್ಪ ಹಲ್ಲು ಮುಂದು. ಅದಿಷ್ಟು ಬಿಟ್ಟರೆ ನೋಡಲು ಕುರುಪಿಯೇನೂ ಅಲ್ಲದ ಸೌಮ್ಯಾಳಿಗೆ 20 ವರ್ಷ ತುಂಬುತ್ತಿದ್ದಂತೆ ಅಪ್ಪ ಅಮ್ಮ ಅವಳಿಗೆ ಗಂಡು ಹುಡುಕುವ ಯೋಚನೆ ಮಾಡಿದರು. ತಮಗೆ ಗೊತ್ತಿರುವ 4-6 ಕಡೆ ಮಗಳ ಫೋಟೋ ಕೊಟ್ಟು ಗಂಡಿನ ಬಗ್ಗೆ ವಿಚಾರಿಸತೊಡಗಿದರು. ಸಂಬಂಧಗಳು ಬರತೊಡಗಿದವು. ಮೊದಲು ತಿಂಗಳಿಗೊಂದು-2 ವರನ ಕಡೆಯವರು ಬಂದು ಸೌಮ್ಯಾಳನ್ನು ನೋಡಿಕೊಂಡು ಹೋಗುತ್ತಿದ್ದರು. ಹಾಗೆ ಬರುತ್ತಾ ವಾರಕ್ಕೆ 2-3-4 ಆಯಿತು. ನೋಡಲು ಬರುವವರ ಸಂಖ್ಯೆ ಬಂದವರು ಮನೆಗೆ ಹೋಗಿ ತಮ್ಮ ಒಪ್ಪಿಗೆಯನ್ನು ತಿಳಿಸುತ್ತೇವೆ ಅಂತ ಹೇಳಿ ಹೋದವರ ಸುಳಿವೇ ಇರುತ್ತಿರಲಿಲ್ಲ. ಸೌಮ್ಯ ಒಳಗೊಳಗೆ ನೊಂದುಕೊಳ್ಳುತ್ತಿದ್ದಳು. ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಂಡು ತನಗೆ ತಾನೇ ಬೈದುಕೊಳ್ಳುತ್ತಿದ್ದಳು. ರಾತ್ರಿ ಕೋಣೆಯ ಬಾಗಿಲು ಹಾಕಿಕೊಂಡು ಸಾಕಾಗುವಷ್ಟು ಹೊತ್ತು ಸಮಾಧಾನ ಪಡೆದುಕೊಳ್ಳುತ್ತಿದ್ದಳು. ಆಮೇಲಂತೂ ನೋಡಲಿಕ್ಕೆ ಬರುವವರ ಸಂಖ್ಯೆ ದಿನೇ ಹೆಚ್ಚಾಗತೊಡಗಿತು. ಜೊತೆಗೆ ವಯಸ್ಸು ಕೂಡ ಹೆಚ್ಚಾಗತೊಡಗಿತು. ಅಪ್ಪ ಅಮ್ಮನಿಗೆ ಚಿಂತೆ ಶುರುವಾಯಿತು. ಇವಳ ಹಿಂದೆ ಇನ್ನೊಬ್ಬ ಮಗಳಿದ್ದಾಳೆ, ಇವಳ ಮದುವೆಯಾಗಿ ಅವಳಿಗೂ ಮದುವೆ ಮಾಡಬೇಕು ಅಂತ ಚಿಂತಿಸತೊಡಗಿದರು. ಮನುಷ್ಯನ ಸೌಂದರ್ಯಕ್ಕೆ ಚಿಂತೆಗೂ ಸಂಬಂಧವಿದೆ. ಅತಿಯಾಗಿ ಚಿಂತೆ ಮಾಡುತ್ತಿದ್ದರೆ ಮುಖದ ಮೇಲಿನ ಸೌಂದರ್ಯ ಕೂಡ ಮಾಸುತ್ತದೆ. ಇದು ಸೌಮ್ಯಾಳಿಗೂ ಹೆಚ್ಚು ಪರಿಣಾಮ ಬೀರಿತು. ಮುಖದ ಮೇಲೆ ಕಪ್ಪು ಕಲೆಗಳು, ಜೊತೆಗೆ ಮಾನಸಿಕ ಚಕ್ರದ ಮೊದಲೆರಡು ದಿನ ದೊಡ್ಡ ನೀರುಗುಳ್ಳೆಯಂಥ ಮೊಡವೆಗಳು ಅವಳನ್ನು ಇನ್ನಷ್ಟು ಅಂದಗಡುವಂತೆ ಮಾಡಿದವು. ನೋಡಲು ಬರುವ ಗಂಡಿನ ಕಡೆಯವರಿಗೆ ಚಹಾ, ಅವಲಕ್ಕಿ, ಉಪ್ಪಿಟ್ಟು, ಕೇಸರಿಬಾತ್ ಕೊಟ್ಟು ಬೇಸತ್ತು ಹೋಗಿದ್ದಳು. ಬರುತ್ತಾ ರೂಢಿಯಾಗುತ್ತಾ ಹೋಯಿತು. ಮನಸ್ಸಲ್ಲಿ ದೇವರಿಗೆ ಇಡೀ ಶಾಪ ಹಾಕಿದಳು. ದೇವರು ಅವಳ ಶಾಪಕ್ಕೂ ಹೆದರಿದನೋ ಏನೋ ಗೊತ್ತಿಲ್ಲ. ಒಬ್ಬ ಹುಡುಗನನ್ನು ಅವಳಿಗಂತಲೇ ಹುಟ್ಟಿಸದೆ ಏನೋ ಗೊತ್ತಿಲ್ಲ ಅನ್ನುವಂತೆ ಒಂದು ವರನ ಕಡೆಯ ಪ್ರಪೋಸಲ್ ಬಂದಿತು. ಹುಡುಗ ವ್ಯವಸಾಯ ಮಾಡುತ್ತಾನೆ, 10 ಎಕರೆ ಹೊಲ, ಅಣ್ಣ ತಮ್ಮಂದಿರಿಬ್ಬರು ಇದ್ದಾರೆ ಅಂತ ಹೇಳಿದರು. ಮೊದಲೇ ಬೇಸತ್ತಿದ್ದ ಸೌಮ್ಯ ಹುಡುಗ ತನ್ನನ್ನು ಒಪ್ಪಿದರೆ ಸಾಕು, ಸಹ ಮದುವೆಗೆ ಸಿದ್ಧ ಎಂದು ಹೇಳಿದಳು. ಹುಡುಗಿ ನೋಡುವ ಅದು ಮುಗಿಯಿತು. ಹುಡುಗ ಒಪ್ಪಿಗೆ ಸೂಚಿಸಿದ್ದ. ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಕುಣಿದಾಡಿದರು. ಸೌಮ್ಯಳ ತಂಗಿ ಅಕ್ಕನಿಗೆ ಒಪ್ಪಿಗೆ ಇದೆಯಾ ಅಥವಾ ಬೇಸತ್ತು ಸುಮ್ಮನೆ ಎಲ್ಲರ ಖುಷಿಗೆ ಒಪ್ಪಿಕೊಂಡಿಯಾ ಹೇಗೆ ಎಂದು 100 ಬಾರಿ ಕೇಳಿದಳು. ಸೌಮ್ಯ ತಾನು ಮನಸಾರೆ ಒಪ್ಪಿಯುವುದಾಗಿ ತಂಗಿಗೆ ಹೇಳಿದಳು. ಆದರೂ ಸೌಮ್ಯಾಳಿಗೆ ತುಸು ಭಯವಿತ್ತು. ಹುಡುಗ ಒಪ್ಪಿದರೆ ಮುಗಿತಾ, ಹುಡುಗನ ಮನೆಯವರ ಸಹ ತನ್ನನ್ನು ಒಪ್ಪಿಕೊಳ್ಳಬೇಕಲ್ಲ ಎಂದು ಅನುಮಾನಿಸಿದಳು. ಅವಳ ಅನುಮಾನ ನಿಜ ಆಗಿತ್ತು. ಗಂಡಿನ ಮನೆಯಲ್ಲಿ ಅವನ ಅಕ್ಕ, ಅಮ್ಮ ಹುಡುಗಿ ಬಹಳ ಕಪ್ಪಾಗಿದ್ದಾಳೆ ಬೇಡ ಎನ್ನುವ ನಿರ್ಧಾರ ಮಾಡಿದರಂತೆ. ಆದರೆ ಹುಡುಗ ಮಾತ್ರ ಸೌಮ್ಯಾಳ ಮನೆಯ ಸಂಸ್ಕಾರ, ಅಪ್ಪ ಅಮ್ಮನ ನಡವಳಿಕೆ ಹಾಗೂ ಸೌಮ್ಯಾಳ ಸೌಮ್ಯತನಕ್ಕೆ ಇಷ್ಟಪಟ್ಟಿದ್ದ. ಯಾರು ಏನು ಹೇಳಿದರೂ ಕೇಳದೆ ಸೌಮ್ಯಾಳನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದ. ಅಂತೂ ಇಂದು ಸೌಮ್ಯಾಳ ಮದುವೆ ಚೆನ್ನಾಗಿ ಆಯಿತು. ಈಗ ಗಂಡನ ಮನೆಯಲ್ಲಿ ಗಂಡನಿಗೆ ಮೆಚ್ಚಿನ ಮಡದಿಯಾಗಿ, ಮಗಳಿಗೆ ಮುದ್ದಿನ ಪ್ರೀತಿಯ ಅಮ್ಮನಾಗಿ ತನ್ನ ಪುಟ್ಟ ಸಂಸಾರವೆನ್ನುವ ಸುಂದರ ಲೋಕದಲ್ಲಿ ಆರಾಮಾಗಿದ್ದಾಳೆ. ಸೌಮ್ಯ ತನ್ನ ಗಂಡನಿಗೆ ಒಮ್ಮೆ ತಾನು ನೋಡಲು ಕಪ್ಪಗಿದ್ದರೂ ತನ್ನನ್ನು ಹೇಗೆ ಮದುವೆ ಆಗಲು ಒಪ್ಪಿದ್ದೀರಿ ಎಂದು ಕೇಳಿದಾಗ ಅವಳ ಗಂಡ, ನಾನು ನಿನ್ನ ಮನಸ್ಸಿನ ಸೌಂದರ್ಯ ನೋಡಿದೆ. ಜೀವನ ಮಾಡಲು ಹೊಂದಾಣಿಕೆ, ಪ್ರೀತಿ, ನಂಬಿಕೆ ಅವಶ್ಯಕ. ಅದೆಲ್ಲವೂ ನೀನು ಪ್ರಾಮಾಣಿಕವಾಗಿ ನನಗೆ ಕೊಟ್ಟಿದೀಯ.
ಸಾಕಲ್ಲವೆಷ್ಟು ಸುಖ ಸಂಸಾರಕ್ಕೆ ಎಂದು ನಕ್ಕನು. ಹೊರಗಿನ ಮುಖದ ಸೌಂದರ್ಯಕ್ಕಿಂತ ನಾನು ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಬೆಲೆ ಕೊಡುತ್ತೇನೆ ಎಂದು ಪ್ರೀತಿಯ ಮಡದಿಯನ್ನು ಪ್ರೀತಿಯಿಂದ ತಲೆ ಮೇಲೆ ಕೈ ಸವರಿ ಅಪ್ಪಿಕೊಂಡನು. ಸೌಮ್ಯ ಭಾವುಗಳಾದಳು. ಆದ್ದರಿಂದ ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗದೆ ಹೃದಯದಿಂದ ನೋಡಿ. ಆಂತರಿಕ ಸೌಂದರ್ಯ ಬಹಳ ಸುಂದರವಾಗಿ ಕಾಣುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.